ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಇದು ನೋಡಿ, ಇವತ್ತು ಬೆಳಗಿಂದು ಟಿಫನ್ನು. ಸೊ ಇವತ್ತು ಬೇರೆ ಏನು ತೊಗೊಳ್ತಾ ಇಲ್ಲ. ಇದು ನೋಡಿ, ಸ್ವಲ್ಪ ನೆನೆ ಹಾಕಿದ ಶೇಂಗಾ, ದ್ರಾಕ್ಷಿ, ಬಾದಾಮಿ, ಖರ್ಜೂರ, ಸ್ವಲ್ಪ ದಾಳಂಬ್ರಿ, ಮೊಳಕೆ ಕಾಳು, ಮೊಳಕೆ ಕಾಳು, ಇದ್ರ ಜೊತೆಗೆ 1 or 2 ಬಾಳೆಹಣ್ಣು. ಸೊ ಇದು ಆವಾಗವಾಗ ಈ ರೀತಿ ಮಾರ್ನಿಂಗ್. ಈ ಮೊಳಕೆ ಕಾಳಿಗೆ ನಾನು ಖಾರ ಉಪ್ಪು ಏನೂ ಹಾಕಿಲ್ಲ, ಜಸ್ಟ್ ಕಾಳು ಮೊಳಕೆ ಬಂದಿರೋದು ಅಷ್ಟೇ. ಸೊ ಆವಾಗವಾಗ ಈ ರೀತಿ ಒಂದು ಹೆಲ್ದಿ ವರ್ಷನಲ್ಲಿ ತೊಗೊಳ್ತಾ ಇರ್ತೀವಿ. ಸೊ ತುಂಬಾ ಎನರ್ಜೆಟಿಕ್ ಫುಡ್ಡು. ಇವಾಗ 9:30 10 ಆಗ್ತಾಯಿದೆ. ಸೊ ಇವಾಗ ತಿಂದರೆ ಮಧ್ಯಾಹ್ನ 2 ಗಂಟೆವರೆಗೂ ಹೊಟ್ಟೆ ಹಸಿಯಲ್ಲ ನೋಡಿ. ಹಾಗೆ ತುಂಬಾ ಎನರ್ಜಿ. ಪೂರ್ತಿ ದಿನ ನಾವು ಆ್ಯಕ್ಟಿವ್ ಇರಬೇಕು, ಇಡೀ ದಿನ ನಾವು ಆ್ಯಕ್ಟಿವ್ ಇರೋ ಆಗಿರುತ್ತೆ. ಒಂದೊಂದು ಸಲ ಚೆನ್ನಾಗಿ ಅನಿಸುತ್ತೆ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಹಾಗೆ ಇದ್ರ ಜೊತೆಗೆ ನಿನ್ನೆ ಸಂಡೇ ಮಸಾಲೆ ಪುರಿ ಮಾಡಿದ್ವಿ. ಅದರ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮಸಾಲೆ ಪೂರಿ ಮಾಡೋದಕ್ಕೆ ನೋಡಿ, 2 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಣ್ಣ ರವೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಇವಾಗ. ಹಾಗೆ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಸೇರಿಸಿದ್ದೀನಿ. ಸೊ ನಂತರ ಸ್ವಲ್ಪ ಕಾಮನ್ನಾಗಿ ಪ್ಲೇನಾಗಿ ಮಾಡ್ತೀವಲ್ಲ ಪೂರಿ, ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು ಸೇರಿಸಿದ್ದೀನಿ ನೋಡಿ. ನಂತರ ನೋಡಿ, ಸ್ವಲ್ಪ ಅಜವಾಯಿನು ಒಂದು ಅರ್ಧ ಚಮಚದಷ್ಟು ಸೇರಿಸ್ತಾ ಇದ್ದೀನಿ, ಕ್ರಷ್ ಮಾಡಿ. ಅರಿಶಿನ ಪುಡಿ, ಜೀರಿಗೆ, ಉಪ್ಪು. ನೆಕ್ಸ್ಟ್ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ. ಅರ್ಧ ಸ್ಪೂನ್ಗಿಂತ ಕಡಿಮೆನೇ ಇದೆ ನೋಡಿ, ಅಷ್ಟು ಸಕ್ಕರೆನ ಬಳಸಿದ್ದೀನಿ. ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ. ಬೇಕು ಅಂದರೆ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು. ಕೊನೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಹಿಟ್ಟನ್ನ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಪೂರಿ. ಸೊ ಇದಾಗಿದೆ, ಒಂದು ಅರ್ಧ ಗಂಟೆ ನೆನೆಯಬೇಕು. ಅರಿಶಿನ ಹಾಕಿರ್ತೀವಲ್ಲ, ಕಲರೆಲ್ಲ ಬಿಡುತ್ತೆ ಚೆನ್ನಾಗಿ. ಆಮೇಲೆ ಪೂರಿ ಮಾಡೋದು. ಪೂರಿ ಹಿಟ್ಟು ಒಂದು ಅರ್ಧ ಗಂಟೆ ನೆನೆದ್ರೆ ಗಟ್ಟಿಯಾಗಿ ಬಂದಿದೆ. ಸೊ ಇವಾಗ ನೋಡಿ, ನಿಮಗೆ ಯಾವ ಆಕಾರಕ್ಕೆ ಬೇಕೋ ಅಥವಾ ಯಾವ ಸೈಜಿಗೆ ಬೇಕೋ ಆ ಥರ ಒಳ್ಳೆ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ತುಂಬಾ ಸಿಂಪಲ್ಲು, ಬಟ್ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ನೋಡಿ. ಸಿಂಪಲ್ಲಾಗಿ ನಾವು ಪ್ಲೇನ್ ಪೂರಿ ಮಾಡ್ತೀವಿ, ಈ ಥರ ಮಾಡಿದಾಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಲಟ್ಟಿಸ್ತಾ ಇದ್ದೀನಿ. ನೀವು ಹಿಟ್ಟು ಹಚ್ಚು ಲಟ್ಟಿಸ್ಕೋಬೋದು. ಅದು ಕರೆದಾಗ ಎಣ್ಣೆಯಲ್ಲಿ ಹಿಟ್ಟು ಬಿಟ್ಟು ಕಪ್ಪಗಾಗುತ್ತೆ. ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸೋದ್ರಿಂದ ಚೆನ್ನಾಗೂ ಬರುತ್ತೆ ನೋಡಿ. ತೆಳಗೂ ಅಲ್ಲ, ದಪ್ಪಗೂ ಅಲ್ಲ, ಮಂದಕ್ಕೆ ಲಟ್ಸಿದ್ದೀನಿ ನೋಡಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್. ನಂತರ ನೋಡಿ, ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಕರ್ಕೊಳ್ಳೋದು. ಇದು ಉಬ್ಬಿನೂ ಬರುತ್ತೆ, ಹಾಗೆ ಮಸಾಲೆ ಚೆನ್ನಾಗಿ ಅನಿಸುತ್ತೆ ನೋಡಿ. ಇದರ ಜೊತೆಗೆ ಸಿಂಪಲ್ ಬಟಾಟಿ ಭಾಜಿ. ಸೊ ಇದು ಇವಾಗ ನನ್ನ ಮಗನ ಲಂಚ್ ಬಾಕ್ಸಿಗೂ ಚೆನ್ನಾಗಿ ಅನಿಸುತ್ತೆ, ಅವನಿಗೂ ತುಂಬ ಇಷ್ಟ. ಹಾಗೆ ತಿಂದರೂ ಚೆನ್ನಾಗಿರುತ್ತೆ ನೋಡಿ. ಸಪ್ಪೆ ಅಂತ ಏನೂ ಅನಿಸಲ್ಲ. ಹಾಗೆ ಗೋಧಿ ಹಿಟ್ಟಲ್ವಾ,
ಮೈದಾ ಏನೂ ಬಳಸಿಲ್ಲ. ಸೊ ಚೆನ್ನಾಗಿರುತ್ತೆ. ಎಣ್ಣೆನೂ ಏನು ಜಾಸ್ತಿ ಎಳೆಯಲ್ಲ ಸ್ನೇಹಿತರೆ ಇದು. ಹಾಗೆ ಅಜವೈನು ಜೀರಿಗೆ ಹಾಕಿರೋದ್ರಿಂದ ಡೈಜೆಷನ್ಗೂ ಕೂಡ ಒಳ್ಳೆಯದು. ಟೇಸ್ಟು ಅನಿಸುತ್ತೆ ನೋಡಿ. ಸೊ ನೋಡ್ಬೋದು ನೀವು ಪೂರಿ ಉಬ್ಬಿ ಕಲರ್ಫುಲ್ಲಾಗಿ ಹೇಗೆ ಬಂದಿದೆ ಅಂತ. ಎಲ್ರಿಗೂ ಇಷ್ಟ ಇದು ಪೂರಿ ಅಂದರೆ. ನೋಡಿ ನಿಮಗೂ ಇಷ್ಟ ಆಗ್ಬೋದು. ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಕಾಮನ್ನಾಗಿ ಎಲ್ಲರೂ ಪೂರಿ ಮಾಡ್ತೀವಿ ಪ್ಲೇನಾಗಿ, ಬಟ್ ಇದೊಂಥರ ಮಸಾಲ ಪೂರಿ ನಮ್ಮ ಮನೇಲಿ. ಆವಾಗವಾಗ ನನ್ನ ಮಗನ ಟಿಫನ್ ಬಾಕ್ಸಿಗೆ ಬೇಕು. ನೋಡಿ ಪೂರಿ ಅದ್ರ ಜೊತೆ ಬಟಾಟೆ ಭಾಜಿ ಹಾಗೆ ಸ್ವಲ್ಪ ಲಿಂಬು. ಸೊ ಕಲರ್ಫುಲ್ಲಾಗಿದೆ ನೋಡಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ. ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.